ಕಟೀಲ್ ದುರ್ಗಾ ಪರಮೇಶ್ವರಿ ದೇವಿಯ ಕಥೆ. ಬಹಳ ಕಾಲದ ಹಿಂದೆ ಇಂದಿನ ಕರ್ನಾಟಕದ ಕರಾವಳಿ ಭಾಗವಾದ ತುಳುನಾಡು ತುಂಬಾ ಸುಂದರ ಮತ್ತು ಶಾಂತವಾದ ಪ್ರದೇಶವಾಗಿತ್ತು. ಹಸಿರು ಕಾಡುಗಳು, ತೆಂಗಿನ ಮರಗಳು ಮತ್ತು ಪವಿತ್ರ ನಂದಿನಿ ನದಿಯ ತೀರದಲ್ಲಿ ಸಣ್ಣ ಸಣ್ಣ ಹಳ್ಳಿಗಳು ಇದ್ದವು. ಜನರು ಕೃಷಿ ಮಾಡಿ, ದೇವಾಲಯಗಳಲ್ಲಿ ಪೂಜೆ ಮಾಡಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಆದರೆ ಒಂದು ದಿನ ಆ ಶಾಂತಿಯನ್ನು ಭಂಗಪಡಿಸುವ ಭಯಾನಕ ರಾಕ್ಷಸನು ಪ್ರತ್ಯಕ್ಷನಾದನು. ಅವನ ಹೆಸರು ಅರುಣಾಸುರ. ಅವನ ಕಣ್ಣುಗಳು ಬೆಂಕಿಯಂತೆ ಕೆಂಪಾಗಿದ್ದವು ಮತ್ತು ಅವನ ಕ್ರೋಧದಿಂದ ಕಾಡೇ ಕಂಪಿಸುತ್ತಿತ್ತು. ಅರುಣಾಸುರ ಅಪಾರ ಶಕ್ತಿಯನ್ನು ಪಡೆಯಲು ಭಯಾನಕ ತಪಸ್ಸು ಮಾಡಲು ಪ್ರಾರಂಭಿಸಿದನು. ಅವನು ಬೆಂಕಿಯ ನಡುವೆ ಕುಳಿತು ವರ್ಷಗಳ ಕಾಲ ಧ್ಯಾನ ಮಾಡುತ್ತಿದ್ದನು. ಅವನ ತಪಸ್ಸಿನ ಶಕ್ತಿ ದೇವತೆಗಳಿಗೂ ಭಯ ಹುಟ್ಟಿಸಿತು. ಕೊನೆಗೆ ದೇವತೆಗಳು ಅವನ ತಪಸ್ಸಿಗೆ ಸಂತೋಷಪಟ್ಟು ಅವನಿಗೆ ಒಂದು ಮಹಾವರವನ್ನು ನೀಡಿದರು. ಆದರೆ ಆ ವರದಿಂದ ಅರುಣಾಸುರನ ಅಹಂಕಾರ ಇನ್ನಷ್ಟು ಹೆಚ್ಚಾಯಿತು. ಈಗ ಅವನು ಇನ್ನಷ್ಟು ಶಕ್ತಿಶಾಲಿಯಾಗಿದ್ದನು. ಅವನು ಋಷಿಗರ ಆಶ್ರಮಗಳನ್ನು ಧ್ವಂಸ ಮಾಡಲು ಆರಂಭಿಸಿದನು. ಹಳ್ಳಿಗಳಲ್ಲಿ ಭಯ ಮತ್ತು ನಾಶವನ್ನು ಉಂಟುಮಾಡಿದನು. ಜನರ ಪ್ರಾರ್ಥನೆಗಳು ಆಕಾಶವನ್ನೇ ತಲುಪಿದವು. ಈ ದುಷ್ಟತನದಿಂದ ದೇವತೆಗಳೂ ಚಿಂತಿತರಾದರು. ಅವರೆಲ್ಲರೂ ಸೇರಿ ಪರಮಶಕ್ತಿ ಆದಿಪರಾಶಕ್ತಿಯನ್ನು ಪ್ರಾರ್ಥಿಸಿದರು. ಲೋಕವನ್ನು ರಕ್ಷಿಸಲು ದೇವಿಯನ್ನು ಬೇಡಿಕೊಂಡರು. ಅಂದು ದಿವ್ಯಪ್ರಕಾಶದಿಂದ ಒಂದು ಅದ್ಭುತ ಶಕ್ತಿ ಪ್ರತ್ಯಕ್ಷವಾಯಿತು. ಅವಳು ದುರ್ಗಾಪರಮೇಶ್ವರಿ ದೇವಿ. ಸಿಂಹದ ಮೇಲೆ ಸವಾರಿ ಮಾಡಿ ಕೈಯಲ್ಲಿ ದಿವ್ಯ ಆಯುಧಗಳು, ದಿವ್ಯ ಕಿರಣಗಳಿಂದ ಕಂಗೊಳಿಸುತ್ತಿದ್ದರು. ದೇವಿ ಭೂಲೋಕಕ್ಕೆ ಅವತರಿಸಿದರು. ಅವರ ಆಗಮನದಿಂದ ಪರ್ವತಗಳು, ನದಿಗಳು ಮತ್ತು ಕಾಡುಗಳು ದಿವ್ಯ ಬೆಳಕಿನಿಂದ ಕಂಗೊಳಿಸಿದವು. ಜನರಿಗೆ ಆಶೆ ಮೂಡಿತು. ಅರುಣಾಸುರ ದೇವಿಯ ಆಗಮನದ ವಿಷಯ ತಿಳಿದು ಕೋಪದಿಂದ ಉರಿದನು. ಅವನು ದೇವಿಗೆ ಯುದ್ಧಕ್ಕೆ ಸವಾಲು ಹಾಕಿದನು. ದೇವಿ ತನ್ನ ದಿವ್ಯ ಶಕ್ತಿಯಿಂದ ಸಾವಿರಾರು ಜೇನುಕಳ್ಳಿಗಳನ್ನು ಸೃಷ್ಟಿಸಿದರು. ಅವು ಸಾಮಾನ್ಯ ಜೇನುಕಳ್ಳಿಗಳಲ್ಲ, ಅವು ದೇವಿಯ ಶಕ್ತಿಯ ರೂಪವಾಗಿದ್ದವು. ಜೇನುಕಳ್ಳಿಗಳ ದೊಡ್ಡ ಗುಂಪು ಬಿರುಗಾಳೆಯಂತೆ ಅರುಣಾಸುರನ ಮೇಲೆ ದಾಳಿ ಮಾಡಿತು. ಅವನು ತನ್ನ ಎಲ್ಲಾ ಶಕ್ತಿಯಿಂದ ಹೋರಾಡಿದರೂ ದೇವಿಯ ಶಕ್ತಿಯ ಮುಂದೆ ಸೋತನು. ಕೊನೆಗೆ ಅರುಣಾಸುರನ ಅಂತ್ಯವಾಯಿತು. ಆಕಾಶದ ಕತ್ತಲೆ ಮೋಡಗಳು ದೂರವಾದವು. ಭೂಮಿಗೆ ಮತ್ತೆ ಶಾಂತಿ ಮರಳಿ ಬಂತು. ದೇವತೆಗಳು ದುರ್ಗಾಪರಮೇಶ್ವರಿ ದೇವಿಯನ್ನು ಸ್ತುತಿಸಿದರು. ಆಕಾಶದಿಂದ ಹೂಗಳ ಮಳೆ ಸುರಿಯಿತು. ಸಂಪೂರ್ಣ ಸೃಷ್ಟಿ ದೇವಿಯ ವಿಜಯವನ್ನು ಆಚರಿಸಿತು. ಕೆಲ ಸಮಯದ ನಂತರ ಮಹಾನ್ ಋಷಿಯಾದ ಜಾಬಾಲಿ ಋಷಿ ಒಬ್ಬ ದಿವ್ಯ ಬಾಲಿಕೆಯನ್ನು ಹೊತ್ತು ಕಾಡಿನ ಮೂಲಕ ಸಾಗುತ್ತಿದ್ದರು. ಅವರು ನಂದಿನಿ ನದಿಯ ಬಳಿಗೆ ಬಂದಾಗ ಅಕಸ್ಮಾತ್ ಭೀಕರ ಪ್ರವಾಹ ಉಂಟಾಯಿತು. ನದಿಯ ಬಲವಾದ ಹರಿವು ದಾರಿಯನ್ನು ತಡೆಯಿತು. ಜಾಬಾಲಿ ಋಷಿ ಕೈಜೋಡಿಸಿ ದೇವಿಗೆ ಪ್ರಾರ್ಥಿಸಿದರು. ದಾರಿ ತೋರಿಸಲು ದೇವಿಯನ್ನು ಬೇಡಿಕೊಂಡರು. ಆ ಸಮಯದಲ್ಲಿ ಆಕಾಶದಲ್ಲಿ ದಿವ್ಯ ಪ್ರಕಾಶ ಕಾಣಿಸಿಕೊಂಡಿತು. ದುರ್ಗಾಪರಮೇಶ್ವರಿ ದೇವಿ ಪ್ರತ್ಯಕ್ಷವಾಗಿ ನದಿಯ ಪ್ರವಾಹವನ್ನು ಶಾಂತಗೊಳಿಸಿದರು. ಆ ಅದ್ಭುತದಿಂದ ನದಿಯ ಮಧ್ಯದಲ್ಲಿ ಒಂದು ಸಣ್ಣ ದ್ವೀಪ ನಿರ್ಮಾಣವಾಯಿತು. ಅದು ಅತ್ಯಂತ ಪವಿತ್ರ ಸ್ಥಳವಾಗಿ ಮಾರ್ಪಟ್ಟಿತು. ಜನರು ಆ ದ್ವೀಪವನ್ನು ದೇವಿಯ ನಿವಾಸ ಎಂದು ನಂಬಿದರು. ಕಟೆ ಎಂದರೆ ಮಧ್ಯ, ಇಲ್ ಎಂದರೆ ಸ್ಥಳ. ಈ ರೀತಿಯಾಗಿ ಆ ಪವಿತ್ರ ಸ್ಥಳಕ್ಕೆ ಕಟೀಲ್ ಎಂಬ ಹೆಸರು ಬಂದಿದೆ. ಕಾಲಕ್ರಮೇಣ ಭಕ್ತರು ಆ ದ್ವೀಪದ ಮೇಲೆ ದುರ್ಗಾಪರಮೇಶ್ವರಿ ದೇವಿಯ ಭವ್ಯ ದೇವಾಲಯವನ್ನು ನಿರ್ಮಿಸಿದರು. ಇಂದೂ ಕೂಡ ಕಟೀಲ್ ದುರ್ಗಾಪರಮೇಶ್ವರಿ ಟೆಂಪಲ್ ನಂದಿನಿ ನದಿಯ ಮಧ್ಯದ ಆ ಪವಿತ್ರ ದ್ವೀಪದಲ್ಲೇ ಇದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿ ಬಂದು ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ.